ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಇನ್ನೊಂದು ಇವಾಗ ಬಂದಿದೆ. ನೇರವಾಗಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಇವತ್ತಿನ ಈ ಪ್ರೊಮೋದಲ್ಲಿ, ಎರಡನೇ ಪ್ರೊಮೋದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಬನ್ನಿ ನೋಡ್ಕೊಂಬರೋಣ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ಬರ್ಕೋಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರು ನೋವು ಮಾಡ್ತಾ ಇದ್ದೀನಿ ಅಂತ ಅವ್ರ ಭ್ರಮೆ ಅನ್ಕೊಂಡವ್ರೆ. ರಕ್ಷಿತಾ ಅವ್ರ ತಲೆಯಲ್ಲಿ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವ್ರು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟು ಬೇರೆ ಯಾರಿಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಇದನ್ನ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಇಲ್ಲಿಗೆ ಹೇಳ್ತಾ ಇತ್ತು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಈ ವ್ಯಕ್ತಿ ಒಂದು ಭ್ರಮೆಯಲ್ಲಿದ್ದಾರೆ. ಬರ್ಕೋಣ ಅವ್ರನ್ನ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಅವ್ರು ನೋವು ಮಾಡ್ತಾ ಇದ್ದೀನಿ ಅಂತ ಅವ್ರ ಭ್ರಮೆ ಅನ್ಕೊಂಡವ್ರೆ. ರಕ್ಷಿತಾ ಅವ್ರ ತಲೆಯಲ್ಲಿ ಶೀಸ್ ಪರ್ಫೆಕ್ಟ್ ಅನ್ನೋದಿದೆ ಸರ್. ಅವ್ರು ಹೇಳಿದ್ದೆ ಎಲ್ಲ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳನ್ನ ಬಿಟ್ಟು ಬೇರೆ ಯಾರಿಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಸ್ಪಾರ್ಕೇ ಇರಲ್ಲ ಅನ್ನೋ ಭ್ರಮೆಯಲ್ಲಿದ್ದಾರೆ. ಯಾವಾಗ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಇಲ್ಲಿಗೆ ಹೇಳ್ತಾ ಇತ್ತು. ಕಾನ್ಫಿಡೆನ್ಸ್ ಇರ್ಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ವಿಚಾರ ಏನನ್ಸುತ್ತೆ ನಿಮಗೆ? ಯಾರ್ಯಾರಿಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದು ಅಂತ? ಒಂದು ಬಿಗ್ ಬಾಸ್ ಅವರು ಒಂದು ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಅಂದರೆ, ಲಾಸ್ಟ್ ವೀಕ್ ಕೂಡ ನೀವು ನೋಡಿರೋ ಪ್ರಕಾರ ಲಾಸ್ಟ್ ವೀಕ್ ಒಂದು ಟಾಸ್ಕ್ ಕೊಟ್ಟಿದ್ದರು. ವಾರದ ಕತೆ ಕಿಚನ ಜೊತೆಯಲ್ಲಿ ತುಂಬಿದ ಕೊಡ ಪಾಪದ ಕೊಡ ತುಂಬಿದೆ ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ರಲ್ವ. ಒಳಗಡೆ ಇರೋರು ಅರ್ಥ ಮಾಡಿಕೊಂಡ್ರೆ, ಇದನ್ನೆಲ್ಲ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಆಟನ ಅವ್ರು ಮಾಡ್ತಾ ಇರೋ ತಪ್ಪನ್ನು ತಿದ್ದುಕೊಂಡು ಆಟ ಆಡೋಕ್ಕೆ ಮುಂದೆ ಹೋಗೋಕ್ಕೆ ಒಂದು ಚಾನ್ಸ್ ಅಂತ ಅನಿಸ್ತಾ ಇದೆ. ಈ ಸಲ ಕೂಡ ಇದನ್ನು ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಓವರ್ ಕಾನ್ಫಿಡೆನ್ಸ್ ಯಾರಿಗೆ ಜಾಸ್ತಿ ಇದೆ ಅಂತ ಕೇಳಿದಾರಲ್ವ. ಒಬ್ಬೊಬ್ಬರಿಗೆ ತಲೆಗೆ ಬೆಲೂನ್ ಕಟ್ಟಿರೋದನ್ನು ಹೊಡಿಬೇಕು. ಬೆಲೂನ್ ಕಟ್ಟಿದ್ದಾರೆ, ಆ ಬೆಲೂನಿಗೆ ಸೂಜಿ ಚುಚ್ಚಿ ಹೇಳಬೇಕು. ಅಲ್ಲಿ ನೋಡಿದ್ರೆ ಗಿಲ್ಲಿ ಅವರು ರಘು ಅವರಿಗೆ ಚುಚ್ಚಿದ್ದಾರೆ. ಕಾವ್ಯ ರಕ್ಷಿತಾಗೆ ಜಾಸ್ತಿ ಚುಚ್ಚಿದ ಥರ ಕಾಣಿಸ್ತಾ ಇದೆ ಈ ಪ್ರಮೋದಲ್ಲಿ ನೋಡಿದ್ರೆ. ನೋಡೋಣ. ಮತ್ತು ಅಶ್ವಿನಿ ಅವರಿಗೂ ಚುಚ್ಚಿದ್ದಾರೆ. ನೋಡಬೇಕು ಯಾರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂತ. ರಕ್ಷಿತಾನು ಸ್ವಲ್ಪ ತಿದ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಿನ್ನೆ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಮಾಡಿದಾಳ. ಏನು ಅನಿಸುತ್ತೆ ನಿಮಗೆ? ಓವರ್ ಕಾನ್ಫಿಡೆನ್ಸ್ ಅದಕ್ಕೇನು ಹೆಸರಿಡ್ತೀರಿ ನೀವು? ಸಡನ್ನಾಗೆ ಒಳಗೆ ಬಂದಾಗ ಒಂದು ಖುಷಿಯಲ್ಲಿ ಮಾಡಿದಾಳ ಆ ಥರ, ಇಲ್ಲ ನಿಜವಾಗ್ಲೂ ಓವರ್ ಕಾನ್ಫಿಡೆನ್ಸಾ ರಕ್ಷಿತಾಗೆ? ಮತ್ತು ಗಿಲ್ಲಿ ರಘು ಸ್ವಲ್ಪ ಕೋಪ ಮಾಡ್ಕೊಂಡಿರೋದ್ರಿಂದ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಗಿಲ್ಲಿಯಿಂದ ರಘು ಅವರ ಆಟ ಹಾಳಾಗ್ತಾ ಇದೆ ಅಂತ ಹೇಳಿರೋದು, ಅದಕ್ಕೋಸ್ಕರ ಗಿಲ್ಲಿ ಬೆಲೂನಿಗೆ ಚುಚ್ಚಿರೋದು. ಇದೆಲ್ಲ ಇವತ್ತಿನ ಈ ಪ್ರೊಮೋದಲ್ಲಿ ಬಂದಿದೆ. ನಿಮಗೇನು ಅನಿಸುತ್ತೆ? ನಿಮಗೆ ಈ ಟೋಟಲ್ ಆಗಿ ಮನೆ ಒಳಗಿರೋ ಅಷ್ಟು ಜನಗಳಲ್ಲಿ ಓವರ್ ಕಾನ್ಫಿಡೆನ್ಸ್ ಯಾರಿಗಿದೆ? ಕಾಮೆಂಟ್ ಮಾಡಿ. ಇವತ್ತಿನ ಆಟ ನೋಡಿಬಿಟ್ಟು ನಾಳೆ ಏನು ನಡೆಯುತ್ತೆ, ಇವತ್ತು ಸಾಯಂಕಾಲ ಏನು ನಡೆಯುತ್ತೆ ಅಂತ ನೋಡೋಣ. ಇದು ಇವತ್ತಿನ ಎರಡನೇ ಪ್ರೊಮೋಗಳ ಮೇಲೆ ಪ್ರೊಮೋ ಬರ್ತಾನೆ ಇರುತ್ತೆ.